ಹಲೋ ಹಾಯ್ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ಇತಿಹಾಸದ 3 ಅಧ್ಯಾಯಗಳ ಒಂದು ಬಹುಆಯ್ಕೆ ಪ್ರಶ್ನೆಗಳು ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಇಂದಿನ ಒಂದು ವಿಡಿಯೋದಲ್ಲಿ ಇತಿಹಾಸ ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಕಗಳು ಅಂತ ಹೇಳಿಕೆಸಿ ಆ ಒಂದು ಅಧ್ಯಾಯದಲ್ಲಿ ಬರುತ್ತಿರುವಂಥ ಬಹುಆಯ್ಕೆ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಮೈಸೂರಿನ ಒಡೆಯರ ಮನೆತನವು ಈತನಿಂದ ಪ್ರಾರಂಭವಾಯಿತು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 1ನೇ ಆಯ್ಕೆ ಹಕ್ಕಬುಕ್ಕರ, 2ನೇ ಆಯ್ಕೆ ಯದುರಾಯ, 3ನೇ ಆಯ್ಕೆ ಕೃಷ್ಣದೇವರಾಯ, 4ನೇ ಆಯ್ಕೆ ಪ್ರೌಢದೇವರಾಯ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ಯದುರಾಯ ಅಂತ ಹೇಳಿಕೆಸಿ. ಪ್ರಶ್ನೆ ಸಂಖ್ಯೆ 2, ಶ್ರೀರಂಗಪಟ್ಟಣವನ್ನು ಮೈಸೂರಿನ ರಾಜಧಾನಿಯಾಗಿ ಮಾಡಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು. 1ನೇ ಆಯ್ಕೆ ಯದುರಾಯ, 2ನೇ ಆಯ್ಕೆ ರಾಜ ಒಡೆಯರು, 3ನೇ ಆಯ್ಕೆ ರಾಜೇಂದ್ರ ಒಡೆಯರು, 4ನೇ ಆಯ್ಕೆ ಕೃಷ್ಣರಾಜ ಒಡೆಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ರಾಜ ಒಡೆಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 3, ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿ ದಸರಾ ಉತ್ಸವವನ್ನು ಆರಂಭಿಸಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು. 1ನೇ ಆಯ್ಕೆ ಕೃಷ್ಣದೇವರಾಯ, 2ನೇ ಆಯ್ಕೆ ರಾಜ ಒಡೆಯರು, 3ನೇ ಆಯ್ಕೆ ರಾಜೇಂದ್ರ ಒಡೆಯರು, 4ನೇ ಆಯ್ಕೆ ದೇವರಾಜ ಒಡೆಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2 ರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 4, ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು. 1ನೇ ಆಯ್ಕೆ ರಾಜ ಒಡೆಯರು, 2ನೇ ಆಯ್ಕೆ ಯದುರಾಯರು, 3ನೇ ಆಯ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು, 4ನೇ ಆಯ್ಕೆ ಚಿಕ್ಕದೇವರಾಯ ಒಡೆಯರು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 ರಾಜ ಒಡೆಯರು. ಸರಿಯಾದಂಥ ಆಯ್ಕೆ 1 ರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 5, ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು. 1ನೇ ಆಯ್ಕೆ ರಾಜ ಒಡೆಯರು, 2ನೇ ಆಯ್ಕೆ ಚಾಮರಾಜ ಒಡೆಯರು, 3ನೇ ಆಯ್ಕೆ ಕೃಷ್ಣರಾಜ ಒಡೆಯರು, 4ನೇ ಆಯ್ಕೆ ಚಿಕ್ಕದೇವರಾಜ ಒಡೆಯರು. ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದವರು ಸರಿಯಾದಂಥ ಉತ್ತರ ಆಯ್ಕೆ 4 ಚಿಕ್ಕದೇವರಾಜ ಒಡೆಯರು. ಆಯ್ಕೆ 4 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 6, ಕರ್ನಾಟಕ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಪ್ರಸಿದ್ಧರಾದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು ನೋಡ್ತಾ ಬರೋಣ. 1ನೇ ಆಯ್ಕೆ ಚಿಕ್ಕದೇವರಾಜ ಒಡೆಯರು, 2ನೇ ಆಯ್ಕೆ ಶ್ರೀಕೃಷ್ಣದೇವರಾಯ, 3ನೇ ಆಯ್ಕೆ ರಾಜ ಒಡೆಯರು, 4ನೇ ಆಯ್ಕೆ ಯದುರಾಯ. ಇದಕ್ಕೆ ಸರಿಯಾದಂಥ ಆಯ್ಕೆ 1
ಚಿಕ್ಕ ದೇವರಾಜ ಒಡೆಯರು. ಇದಕ್ಕೆ ಸರಿಯಾದಂಥ ಆಯ್ಕೆ ಚಿಕ್ಕ ದೇವರಾಜ ಒಡೆಯರು. ಪ್ರಶ್ನೆ ಸಂಖ್ಯೆ 7. ಇವರು ಮೈಸೂರು ರಾಜಮನೆತನಕ್ಕೆ ಅಧಿಕಾರ ಹಸ್ತಾಂತರಿಸಿದ ಕೊನೆಯ ಕಮಿಷನರ್ ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು: 1ನೇ ಆಯ್ಕೆ ಜೇಮ್ಸ್ ಗೋರ್ಡನ್, 2ನೇ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ, 3ನೇ ಆಯ್ಕೆ ಲಾರ್ಡ್ ಕಾರ್ನ್ವಾಲಿಸ್, 4ನೇ ಆಯ್ಕೆ ಲಾರ್ಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 1 ಜೇಮ್ಸ್ ಗೋರ್ಡನ್. ಸರಿಯಾದಂಥ ಆಯ್ಕೆ 1 ಜೇಮ್ಸ್ ಗೋರ್ಡನ್. ಪ್ರಶ್ನೆ ಸಂಖ್ಯೆ 8. ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತೇಳಿ ಕೇಸಿ. ಬೆಂಗಳೂರಿನಿಂದ ಮೈಸೂರಿಗೆ ರೈಲು ಮಾರ್ಗವನ್ನು ನಿರ್ಮಿಸಿರುವಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತೇಳಿ ಕೇಸಿ ಆಯ್ಕೆಗಳು: 1ನೇ ಆಯ್ಕೆ ಜಯಚಾಮರಾಜ ಒಡೆಯರು, 2ನೇ ಆಯ್ಕೆ ರಾಜ ಒಡೆಯರು, 3ನೇ ಆಯ್ಕೆ 10ನೇ ಚಾಮರಾಜೇಂದ್ರ ಒಡೆಯರು, 4ನೇ ಆಯ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದಕ್ಕೆ ಸರಿಯಾದಂಥ ಆಯ್ಕೆ 3 10ನೇ ಚಾಮರಾಜೇಂದ್ರ ಒಡೆಯರು. 10ನೇ ಚಾಮರಾಜೇಂದ್ರ ಒಡೆಯರು. ಇದಕ್ಕೂ ಆಯ್ಕೆ 3 ಸರಿಯಾದಂಥ ಆಯ್ಕೆ. ಪ್ರಶ್ನೆ ಸಂಖ್ಯೆ 9. 1881ರಲ್ಲಿ ಕೋಲಾರದ ಚಿನ್ನದ ಗಣಿಯನ್ನು ಇವರ ಕಾಲದಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ಕೇಸಿ. ಕೋಲಾರದ ಚಿನ್ನದ ಗಣಿ ಯಾರ ಕಾಲದಾಗ ಪ್ರಾರಂಭವಾಯಿತು ಅಂತ ಹೇಳ್ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. 1ನೇ ಆಯ್ಕೆ ಸಿ ರಂಗಾಚಾರ್ಲು, 2ನೇ ಆಯ್ಕೆ ರಾಜ ಒಡೆಯರು, 3ನೇ ಆಯ್ಕೆ ಶೇಷಾದ್ರಿ ಅಯ್ಯರ್, 4ನೇ ಆಯ್ಕೆ ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದಂಥ ಆಯ್ಕೆ 1 ಸಿ ರಂಗಾಚಾರ್ಲು ಅವರ ಒಂದು ಅವಧಿಯಲ್ಲಿ, ದಿವಾನರ ಒಂದು ಅವಧಿಯಲ್ಲಿ 1881ರಲ್ಲಿ ಕೋಲಾರದ ಚಿನ್ನದ ಗಣಿಯನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿಕೆಸಿ. ಪ್ರಶ್ನೆ ಸಂಖ್ಯೆ 10. ಪ್ರಶ್ನೆ ಸಂಖ್ಯೆ 10. ಮೈಸೂರಿನಲ್ಲಿ ಆಡಳಿತ ಸೇವೆಗಾಗಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭಿಸಿದವರು ಯಾರು ಅಂತ ಹೇಳಿಕೆಸಿ ಆಯ್ಕೆಗಳು: 1ನೇ ಆಯ್ಕೆ ಸಿ ರಂಗಾಚಾರ್ಲು, 2ನೇ ಆಯ್ಕೆ ಸರ್ ಎಂ ವಿಶ್ವೇಶ್ವರಯ್ಯ, 3ನೇ ಆಯ್ಕೆ ಕೆ ಶೇಷಾದ್ರಿ ಅಯ್ಯರ್, 4ನೇ ಆಯ್ಕೆ ಮಿರ್ಜಾ ಇಸ್ಮಾಯಿಲ್. ಆಯ್ಕೆ ಸರಿಯಾದಂಥ ಆಯ್ಕೆ ಉತ್ತರ 3 ಕೆ ಶೇಷಾದ್ರಿ ಅಯ್ಯರ್. ಇದಕ್ಕೆ ಸರಿಯಾದಂಥ ಆಯ್ಕೆ 3 ಕೆ ಶೇಷಾದ್ರಿ ಅಯ್ಯರ್. ಪ್ರೀತಿಯ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ 10 ಬಹುಆಯ್ಕೆ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಇದರ ಮುಂದುವರಿಯುವಂಥ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮಾಡಲಾಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಧನ್ಯವಾದಗಳು.